ಆತ್ಮೀಯ ಸ್ಪರ್ಧಾರ್ಥಿಗಳೇ, ಡಾಕ್ಟರ್ VRS ಗ್ರೂಪ್ಗೆ ತಮ್ಮೆಲ್ಲರಿಗೂ ಕೂಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಆನಂದ್ ಸರ್, ಭೂಗೋಳ ಚೇತನ ಎನ್ನುವಂಥ ಪುಸ್ತಕದ ಲೇಖಕರು. ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಭೂಗೋಳ ಚೇತನ ಎನ್ನುವಂಥ ಪುಸ್ತಕ ಏನಿದೆ ಅದು ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಅನುಕೂಲಕವಾದಂಥ ಪುಸ್ತಕ. ಸೊ ಭಾರತದ ಭೂಗೋಳ, ಕರ್ನಾಟಕದ ಭೂಗೋಳ, ಪ್ರಪಂಚದ ಭೂಗೋಳ ಮತ್ತು ಪ್ರಾಕೃತಿಕ ಭೂಗೋಳ ಎನ್ನುವಂಥ 4 ವಿಶೇಷ ಅಂಶಗಳನ್ನು ಒಳಗೊಂಡಿದೆ. NCERT, DSCRT ಆಧಾರದ ಮೇಲೆ ರಚಿತವಾಗಿರುವಂಥ ಪುಸ್ತಕ. ಹಾಗಾಗಿ ಮುಂದೆ ಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಅದು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ಕ್ವಶನ್ ಇದೆ, ಏನಪ್ಪ ಅದಂದ್ರೆ ಬಸವಸಾಗರ ಯಾವ್ದಪ್ಪ ಅಣೆಕಟ್ಟು ಅಂದ್ರೆ, ಸೊ ನೋಡಿ ಬಸವಸಾಗರ ಎನ್ನುವಂತ ಅಣೆಕಟ್ಟೇನಿದೆ, ಈ ಬಸವಸಾಗರ ಅಥವಾ ಅದಕ್ಕೆ ಮತ್ತೊಂದು ಹೆಸರಿದೆ ನಾರಾಯಣಪುರ ಎನ್ನುವಂತ ಅಣೆಕಟ್ಟೆಯನ್ನ ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅಂತ ಇದೆ ಕ್ವಶನ್. ಇಲ್ಲಿ ಆಪ್ಷನ್ ಇದೆ, ಆಪ್ಷನ್ ಎ ಭೀಮಾ ನದಿಗೆ, ಆಪ್ಷನ್ ಬಿ ಕೃಷ್ಣಾ ನದಿಗೆ, ಆಪ್ಷನ್ ಸಿ ಘಟಪ್ರಭಾ ನದಿಗೆ, ಆಪ್ಷನ್ ಡಿ ಮಲಪ್ರಭಾ ನದಿ ಅಂತ ಇದೆ. ಒಟ್ಟಾರೆಯಾಗಿ ನಾರಾಯಣಪುರ ಅಣೆಕಟ್ಟೆಯನ್ನ ಯಾವ ನದಿಗೆ ನಿರ್ಮಾಣ ಮಾಡಲಾಗಿದೆಯಪ್ಪ ಅಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಕೃಷ್ಣಾ ನದಿಗೆ ನಿರ್ಮಾಣ ಮಾಡಲಾಗಿದೆ. ಹಾಗಾದ್ರೆ ಈ ಕೃಷ್ಣಾ ನದಿಗೆ ನಾರಾಯಣಪುರ ಅಣೆಕಟ್ಟೆಯನ್ನ ಯಾವ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಲಾಗಿದೆಯಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಈ ನಾರಾಯಣಪುರ ಎನ್ನುವಂತ ಪ್ರಮುಖ ಅಣೆಕಟ್ಟೆಯನ್ನ ನಿರ್ಮಾಣ ಮಾಡಲಾಗಿದೆ. ಸೊ ಹಾಗಾಗಿ ಈ ಕೃಷ್ಣಾ ನದಿಯ ವಿಶೇಷತೆ ಏನಪ್ಪಾ ಅಂದ್ರೆ ನೋಡಿ, ಕೃಷ್ಣಾ ಕರ್ನಾಟಕ ರಾಜ್ಯದ ಉದ್ದವಾದ ನದಿ. ಯಾಕಪ್ಪ ಅಂದ್ರೆ ಈ ನದಿ ಕರ್ನಾಟಕದಲ್ಲಿ ಒಟ್ಟು 483 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಆ ಕಾರಣಕ್ಕೋಸ್ಕರ ಇದು ಕರ್ನಾಟಕ ರಾಜ್ಯದಲ್ಲಿ ಉದ್ದವಾದಂತ ನದಿ. ಇಂಥ ಕೃಷ್ಣಾ ನದಿ ಎಲ್ಲುಟ್ಟುತ್ತಪ್ಪ ಅಂದ್ರೆ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುವ ಪಶ್ಚಿಮ ಘಟ್ಟಗಳ ಮಹಾಬಲೇಶ್ವರದಲ್ಲಿ ಉಗಮವಾಗತ್ತೆ. ಒಟ್ಟು 1400 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಇದರಲ್ಲಿ 483 ಕಿಲೋಮೀಟರ್ ಈ ನದಿ ಕರ್ನಾಟಕದಲ್ಲೇ ಹರಿಯುತ್ತೆ. ಸೊ ಹಾಗಾಗಿ ಇದು ಕೃಷ್ಣಾ ನದಿಯ ಪ್ರಮುಖ ಮಾಹಿತಿ. ಹಾಗಾದ್ರೆ ನೋಡಿ ಸ್ನೇಹಿತರೆ, ಫಸ್ಟ್ ಆಪ್ಷನ್ ಎ ಇದೆ ಭೀಮಾ ಅಂತ. ಹಾಗಾದ್ರೆ ಭೀಮಾ ನದಿಯನ್ನ ವಿಚಾರಕ್ಕೆ ಬರೋದಾದ್ರೆ ನೋಡಿ, ಈ ಭೀಮಾ ನದಿ ಏನಿದೆ, ಈ ಭೀಮಾ ನದಿ ಎಲ್ಲುಟ್ಟುತ್ತಪ್ಪ ಅಂದ್ರೆ ಇದು ಅಷ್ಟೇ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುವಂತ ಭೀಮಾಶಂಕರದಲ್ಲಿ ಹುಟ್ಟುತ್ತೆ. ಇದು ಕೃಷ್ಣಾ ನದಿಯನ್ನ ಎಡದಂಡೆಯಿಂದ ಸೇರುತ್ತೆ. ಇಂಥ ಕೃಷ್ಣಾ ನದಿಗೆ ಇದು ಸಂಪೂರ್ಣವಾಗಿ ಬರಪೀಡಿತ ಜಿಲ್ಲೆಗಳಾದ್ರೂ ಸಹ ಈ ಕೃಷ್ಣಾ ನದಿಗೆ ಕಲಬುರ್ಗಿ ಜಿಲ್ಲೆಯಲ್ಲಿ ಈ ಭೀಮಾ ನದಿಗೆ ಚಂದ್ರಭಾಗ ಎನ್ನುವಂತ ಅಣೆಕಟ್ಟೆಯನ್ನ ಕಟ್ಟಲಾಗಿದೆ. ಹಾಗಾದ್ರೆ ಕಲಬುರ್ಗಿನಲ್ಲಿ ಭೀಮಾ ನದಿಗೆ ಕಟ್ಟಿರುವಂತ ಅಣೆಕಟ್ಟೆ ಯಾವ್ದಪ್ಪ ಅಂದ್ರೆ ಚಂದ್ರಭಾಗ ಎನ್ನುವಂತ ಅಣೆಕಟ್ಟೆಯನ್ನ ಕಟ್ಟಲಾಗಿದೆ. ಸೊ ಈ ಭೀಮಾ ನದಿಗೆ ಒಂದು ಉಪನದಿ ಇದೆ, ಅದು ಯಾವ್ದಪ್ಪ ಅಂದ್ರೆ ಕಾಂಗಿನಾ ಅಥವಾ ಕಾಂಗ್ನಾ ಎನ್ನುವಂತ ಉಪನದಿ ಇದೆ. ಕಾಂಗಿನಾ ಅಥವಾ ಕಾಂಗ್ನಾ ನದಿಗೆ ಕಲಬುರ್ಗಿ ಜಿಲ್ಲೆನಲ್ಲೇ ಬೆಣ್ಣೆತೊರೆ ಏತ ನೀರಾವರಿ ಯೋಜನೆಯನ್ನ ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಅಧಿಕೃತವಾಗಿ ಭೀಮಾ ನದಿಗೆ ಚಂದ್ರಭಾಗ ಅಣೆಕಟ್ಟು, ಅದರ ಉಪನದಿಯಾದಂಥ ಕಾಂಗ್ನಾ ನದಿಗೆ ಬೆಣ್ಣೆತೊರೆ ಏತ ನೀರಾವರಿ ಯೋಜನೆಯನ್ನ ಕಲಬುರಗಿ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಈಗ ಫಸ್ಟ್ ಆಪ್ಷನ್ ಎ ಬಗ್ಗೆ ಮಾತಾಡ್ದೋ, ಆಪ್ಷನ್ ಬಿ ಬಗ್ಗೆ ಮಾತಾಡ್ದೋ. ಇನ್ನು ಆಪ್ಷನ್ ಸಿ ಬಂದಾಗ ನೋಡಿ, ಆಪ್ಷನ್ ಸಿ ಬಂದಾಗ ನಾವು ಮಾತಾಡೋದಾದ್ರೆ ಆಪ್ಷನ್ ಸಿ ಯಾವ್ದಿದೆಯಪ್ಪ ಅಂದ್ರೆ ಘಟಪ್ರಭಾ ನದಿ ಇದೆ. ಈ ಘಟಪ್ರಭಾ ನದಿ ಏನಪ್ಪಾ ಅಂದ್ರೆ ಇದು ಕೃಷ್ಣೆಯ ಬಲದಂಡೆಯ ಉಪನದಿ ಯಾವ್ದಪ್ಪ ಅದು ಅಂದ್ರೆ ಘಟಪ್ರಭಾ ನದಿ. ಸೊ ಈ ಘಟಪ್ರಭಾ ನದಿನೂ ಅಷ್ಟೇ ಮಹಾರಾಷ್ಟ್ರ ರಾಜ್ಯದಲ್ಲಿ ಹುಟ್ಟುತ್ತೆ. ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಮಹಾರಾಷ್ಟ್ರದಿಂದ ಕರ್ನಾಟಕದ ಬೆಳಗಾವಿಯನ್ನ ಪ್ರವೇಶ ಮಾಡಿದಾಗ, ಅಂದ್ರೆ ಮಹಾರಾಷ್ಟ್ರದಿಂದ ಇದು ಡೈರೆಕ್ಟ್ ಬೆಳಗಾವಿಯನ್ನ ಪ್ರವೇಶ ಮಾಡುತ್ತೆ. ಬೆಳಗಾವಿಯನ್ನ ಪ್ರವೇಶ ಮಾಡಿದಾಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದ ಬಳಿ ಸೊ ಕರ್ನಾಟಕದ ನಯಾಗಾರವಾದಂತ ಕರ್ನಾಟಕದ ನಯಾಗಾರವಾದ ಗೋಕಾಕ್ ಎನ್ನುವ ಸುಂದರವಾದ ಜಲಪಾತವನ್ನ ನಿರ್ಮಾಣ ಮಾಡಿದೆ. ಹಾಗಾಗಿ ಈ ಒಂದು ಘಟಪ್ರಭಾ ನದಿಯ ಸುಂದರವಾದಂತ ಜಲಪಾತ ಯಾವುದಂದ್ರೆ ಗೋಕಾಕ್ ಫಾಲ್ಸ್. ಇದು ಕರ್ನಾಟಕದ ನಯಾಗರ.
ಯಾವ ಡಿಸ್ಟಿಕ್ ಅಲ್ಲಿ ಇದೆ ಅಂದ್ರೆ ಬೆಳಗಾವಿ ಡಿಸ್ಟಿಕ್ ನಲ್ಲಿದೆ. ಇದು ಕೃಷ್ಣಾ ನದಿಯ ಬಲದಂಡೆಯ ಉಪನದಿ. ಇಂಥ ನದಿಗೆ ಕಟ್ಟಿರುವಂತ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಇದನ್ನು ಅಷ್ಟೇ ಬೆಳಗಾವಿ ಜಿಲ್ಲೆನಲ್ಲಿ ರಾಜ ಲಕ್ಕಮ್ಮಗೌಡ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ರಾಜ ಲಕ್ಕಮ್ಮಗೌಡ ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಸೊ ಹಾಗಾಗಿ ಘಟಪ್ರಭಾ ನದಿಯ ಪ್ರಮುಖ ಅಣೆಕಟ್ಟು ರಾಜ ಲಕ್ಕಮ್ಮಗೌಡ ಜಲಾಶಯ. ಇನ್ನ ಆಪ್ಷನ್ ಡಿ ಇದೆ, ಇದು ಮಲಪ್ರಭಾ ನದಿ. ಈ ಮಲಪ್ರಭಾ ನದಿ ಅಂತ ಬಂದಾಗ ನೋಡಿ, ಮಲಪ್ರಭಾ ನದಿಯ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಕೊನೆಯಾಗುವಂತ ಕೃಷ್ಣಾ ನದಿಯ ಬಲದಂಡೆಯ ಉಪನದಿ. ಹಾಗಾದ್ರೆ ಮಲಪ್ರಭಾ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ಇದು ಪ್ರಮುಖವಾಗಿ ನೋಡಿ, ಇದು ಯಾಕಪ್ಪ ಅಂದ್ರೆ ಬೆಳಗಾವಿ ಡಿಸ್ಟಿಕ್ ಅಲ್ಲೇ ಹುಟ್ಟುತ್ತೆ. ಬೆಳಗಾವಿ ಜಿಲ್ಲೆಯ ಖಾನಾಪುರದ ವೆಸ್ಟರ್ನ್ ಘಾಟ್, ಬೆಳಗಾವಿ ಜಿಲ್ಲೆಯ ಖಾನಾಪುರದ ವೆಸ್ಟರ್ನ್ ಘಾಟ್ ಅಲ್ಲಿ ಹುಟ್ಟುತ್ತೆ ಮಲಪ್ರಭಾ ನದಿ. ಅಲ್ಲಿ ಹುಟ್ಟಿ ಇದು ಫೈನಲ್ ಆಗಿ ಕೂಡಲ ಸಂಗಮದಲ್ಲಿ, ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನ ಸೇರುತ್ತೆ. ಹಾಗಾಗಿ ಕರ್ನಾಟಕದ ಕೂಡಲ ಸಂಗಮದಲ್ಲಿ ಸಂಗಮವಾಗುವಂತ ನದಿಗಳು ಯಾವುದು ಅಂತ ಕೇಳಿದ್ರೆ ಕೃಷ್ಣಾ ಮತ್ತು ಮಲಪ್ರಭಾ. ಇಂಥ ಮಲಪ್ರಭಾ ನದಿ ಏನಿದೆ, ಮಲಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಕಟ್ಟಿರುವಂತಹ ಪ್ರಮುಖ ಅಣೆಕಟ್ಟು ಯಾವ್ದಪ್ಪ ಅಂದ್ರೆ ಇದನ್ನ ನಾವು ರೇಣುಕಾ ಸಾಗರ ಜಲಾಶಯ ಅಂತ ಕರಿತೀವಿ. ರೇಣುಕಾ ಸಾಗರ ಜಲಾಶಯ ಅಂತ ಕೂಡ ಕರಿತೀವಿ. ರೇಣುಕಾ ಸಾಗರ ಜಲಾಶಯವನ್ನ ಮಲಪ್ರಭಾ ನದಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಒಟ್ಟಾರೆಯಾಗಿ ನೋಡಿ ಸ್ನೇಹಿತರೆ, ನಾನು ಬರೀ ಡ್ಯಾಮು ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ನದಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಭೀಮಾ ನದಿಗೆ ಚಂದ್ರಭಾಗ ಅಣೆಕಟ್ಟು, ಕೃಷ್ಣಾ ನದಿಗೆ ನಾರಾಯಣಪುರ ಅಣೆಕಟ್ಟು, ಘಟಪ್ರಭಾ ನದಿಗೆ ರಾಜ ಲಕ್ಕಮ್ಮಗೌಡ ಜಲಾಶಯ ಮತ್ತು ಮಲಪ್ರಭಾ ನದಿಗೆ ರೇಣುಕಾ ಸಾಗರ ಜಲಾಶಯ, ಜೊತೆಗೆ ಅದನ್ನು ನವಿಲು ತೀರ್ಥ ಜಲಾಶಯ ಅಂತ ಕೂಡ ಕರಿತೀವಿ. ಈ ರೀತಿಯಾದಂತಹ ಅಣೆಕಟ್ಟೆಗಳನ್ನ ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳಿಗೆ ನಿರ್ಮಾಣ ಮಾಡಲಾಗಿದೆ ಸ್ನೇಹಿತರೆ. ಹಾಗಾಗಿ ಮುಂದಿನ ತರಗತಿಯಲ್ಲಿ ಹೆಚ್ಚೆಚ್ಚು ಕ್ವಶನ್ಸ್ಗಳ ಬಗ್ಗೆ ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಇನ್ನು ಈ ಚಾನಲ್ ಅನ್ನ ಫಾಲೋ ಮಾಡ್ತಾ ಇಲ್ಲ, ಈ ಕೂಡಲೇ ಫಾಲೋ ಮಾಡಿ ಅಂತ ಹೇಳ್ತಾ ಹೆಚ್ಚೆಚ್ಚು ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ಹೆಚ್ಚೆಚ್ಚು ಇನ್ಫಾರ್ಮೇಷನ್ಸ್ಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.